ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಜೈ ಮಾತಾದಿ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕುಂಭರಾಶಿಯವರೇ, ನೀವು ಎಲ್ಲರೂ ಹೇಗಿದ್ದೀರಿ? ಭಗವಂತನ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದದಿಂದ ನೀವು ಎಲ್ಲರೂ ತುಂಬ ಚೆನ್ನಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ಮಗು, ನೀನು ಏಕೆ ಚಿಂತನಾಗಿದ್ದೀಯಾ? ಈಗ ನಿನ್ನ ಮೇಲೆ 3 ಲೋಕಗಳ ಕೈ ಇದೆ. ಈಗ ನಿನ್ನ ಯಾವುದನ್ನು ಯಾರು ಹಾಳು ಮಾಡಲು ಸಾಧ್ಯವಿಲ್ಲ ಮತ್ತು ಯಾರು ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ. ಯಾರಾದರೂ ಎಷ್ಟು ಪ್ರಯತ್ನ ಮಾಡಿದರೂ, ಎಷ್ಟು ಶಕ್ತಿ ಹಾಕಿದರೂ ಈಗ ನಿನ್ನ ಒಂದು ಕೂದಲನ್ನು ಕೂಡ ಯಾರೂ ಮುಟ್ಟಲು ಸಾಧ್ಯವಿಲ್ಲ. ತುಂಬ ಬೇಗ ನೀನು ಕೋಟ್ಯಾಧಿಪತಿಯಾಗಲಿದ್ದೀಯಾ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಭಗವಾನ್ ಕುಬೇರ ಮಹಾರಾಜ್ ಮತ್ತು ಮಾತಾ ಲಕ್ಷ್ಮೀ ದೇವಿಯ ಅಪರಿಮಿತ ಕೃಪೆಯಿಂದ ಕೋಟ್ಯಾಧಿಪತಿಯಾಗುವ ಸಮಯ ಬಂದಿದೆ. ಇದು ನಿಮ್ಮ ಕುಂಡಲಿಯಲ್ಲಿ ದೊಡ್ಡ ಶುಭ ಯೋಗಗಳು ಸಂಚಲನ ಉಂಟು ಮಾಡುತ್ತವೆ. ಹೌದು ಸ್ನೇಹಿತರೆ, ಸಮಯ ಇರುವಾಗಲೇ ವಿಡಿಯೋ ನೋಡಿ, ಬಳಿಕ ತುಂಬ ಪಶ್ಚಾತ್ತಾಪ ಪಡುತ್ತೀರಿ. ಮಗು, ನೀನು ಏಕೆ ಚಿಂತನಾಗಿದ್ದೀಯಾ? ನಿನ್ನ ಮೇಲೆ ಯಾರ ಕೈ ಇದೆ ಎಂದು ನಿನಗೆ ಗೊತ್ತೇ? ಇದು ಯಾವುದೋ ಸಾಮಾನ್ಯ ಕೈಯಲ್ಲ, ಇದು 3 ಲೋಕಗಳ ಕೈ. ಹೌದು ಸ್ನೇಹಿತರೆ, ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರ ಕೈ ಇದೆ. ತ್ರಿಲೋಕಿ ಎಂದರೆ 3 ಲೋಕಗಳ ಸ್ವಾಮಿಯಾಗಿರುವ ಶಕ್ತಿ. ಸ್ವರ್ಗ, ಭೂಮಿ ಮತ್ತು ಪಾತಾಳ ಯಾರ ಮೇಲೆ ಅವರ ಕೈ ಇರುತ್ತದೆಯೋ ಆ ಮನುಷ್ಯನನ್ನು ಜಗತ್ತಿನ ಯಾವುದೇ ಶಕ್ತಿಯು ಅಲ್ಲಾಡಿಸಲು ಸಾಧ್ಯವಿಲ್ಲ ಮತ್ತು ಯಾರು ಅವನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನೀನು ನಿನ್ನ ಸಮಸ್ಯೆ ತುಂಬ ದೊಡ್ಡದು ಎಂದು ಯೋಚಿಸುತ್ತಿದ್ದೀಯಾ? ಇಲ್ಲ ಮಗು, ನಿನ್ನ ಸಮಸ್ಯೆ ಅಷ್ಟು ಚಿಕ್ಕದು. ಸಮುದ್ರದಲ್ಲಿರುವ ಒಂದು ಹನಿಯಷ್ಟು ಆದರೆ ಮನುಷ್ಯ ದುಃಖದಲ್ಲಿರುವಾಗ ಆ ಹನಿಯೇ ಸಾಗರದಂತೆ ಅನಿಸುತ್ತದೆ. ಹೌದು ಸ್ನೇಹಿತರೆ, ಅದಕ್ಕಾಗಿ ಇಂದು ನಾನು ನಿಮಗೆ ಹೇಳಲು ಬಂದಿದ್ದೇನೆ. ನಿನ್ನ ಜೀವನದಲ್ಲಿ ಏನಾಗಲಿದೆ ಮತ್ತು ನಾನು ಇದನ್ನು ಗಾಳಿಯಲ್ಲಿ ಹೇಳುತ್ತಿಲ್ಲ, ಇದು ಮೇಲೆ ಇರುವವರ ಸಂಕೇತ. ನೀನು ಹೇಳುತ್ತಿದ್ದೆ, ತ್ರಿಲೋಕಿಯ ಕೈ ನನ್ನ ಮೇಲೆ ಇದೆ ಎಂದರೆ ಇದರ ಅರ್ಥ ಏನು? ಇದು ಕೇವಲ ಕಲ್ಪನೆ ಅಲ್ಲ, ಇದು ಸತ್ಯ. ಇದು ಬ್ರಹ್ಮಾಂಡದ ಸೃಷ್ಟಿ. ವಿಷ್ಣು, ಪಾತಾಳ ಮತ್ತು ಭಗವಾನ್ ಮಹೇಶ್ವರ ಸಂಹಾರ ಶಕ್ತಿಯನ್ನು ನಿಭಾಯಿಸುವ ಶಕ್ತಿ. ಸ್ನೇಹಿತರೆ, ನಿನ್ನ ಮೇಲೆ ಒಂದು ಅದೃಶ್ಯ ಕವಚ ಇದೆ. ನಿನಗೆ ವಿರುದ್ಧವಾಗಿ ಸಂಚು ಮಾಡಿ ನಿನ್ನನ್ನು ಕೆಡವಲು ಪ್ರಯತ್ನಿಸುವ, ನಿನ್ನ ದಾರಿ ತಡೆಯುವ ಎಲ್ಲರೂ ವಿಫಲರಾಗುತ್ತಾರೆ. ಏಕೆಂದರೆ ಸ್ನೇಹಿತರೆ, ಅವರ ದಾಳಿಯಿಂದ ನೀನು ತುಂಬ ಮುಂದೆ ಹೋಗಲಿದ್ದೀಯಾ ಮತ್ತು ನಿನ್ನನ್ನು ಹಿಂಬಾಲಿಸುತ್ತಿದ್ದ ಜನರು ಈಗ ಎಲ್ಲವನ್ನು ಬಿಟ್ಟು ಹೋಗುತ್ತಾರೆ. ಈಗ ನಿನ್ನ ಯಾವುದನ್ನು ಯಾರು ಹಾಳು ಮಾಡಲು ಸಾಧ್ಯವಿಲ್ಲ. ಯಾರೇ ಆಗಿರಲಿ, ನೆರೆಹೊರೆಯವರಾಗಿರಲಿ, ಶತ್ರುವಾಗಿರಲಿ, ಸಂಬಂಧಿಕರಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ಯಾರು ಏನು ಮಾಡಲು ಸಾಧ್ಯವಿಲ್ಲ. ಈಗ ನಿನಗೆ ನೋಡು ಮಗು, ನಾನು ಹೀಗೆ ಸುಮ್ಮನೆ ಹೇಳುತ್ತಿಲ್ಲ. ನಿನ್ನ ಜೀವನದಲ್ಲಿ ಈಗ ರೂಪುಗೊಳ್ಳುತ್ತಿರುವ ಗ್ರಹ ನಕ್ಷತ್ರಗಳು ತುಂಬ ವಿಶಿಷ್ಟವಾಗಿ ರೂಪುಗೊಳ್ಳುತ್ತಿವೆ. ಈ ಸಂಯೋಗ ಪದೇ ಪದೇ ಬರುವುದಿಲ್ಲ. ಇಲ್ಲಿಯವರೆಗೆ ನೀನು ಜೀವನದಲ್ಲಿ ತುಂಬ ಸಹಿಸಿಕೊಂಡಿದ್ದೀಯ. ಅನೇಕ ಬಾರಿ ನಿನ್ನವರು ನಿನಗೆ ನೋವು ಕೊಟ್ಟಿದ್ದಾರೆ. ಅನೇಕ ಬಾರಿ ಶ್ರಮಿಸಿದರೂ ಯಶಸ್ಸು ಸಿಗಲಿಲ್ಲ. ಆದರೆ ಈಗ ಆ ಸಮಯ ಮುಗಿದಿದೆ. ಈಗ ಯಾರಾದರೂ ಬಯಸಿದರೂ ನಿನ್ನ ಒಂದು ಕೂದಲನ್ನು ಕೂಡ ಮುಟ್ಟಲು ಸಾಧ್ಯವಿಲ್ಲ. ಹೀಗೆ ಯೋಚಿಸಬೇಡ, ನಿನ್ನ ಬಳಿ ಹಣ ಕಡಿಮೆ ಇದೆ ಅಥವಾ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು ನೀನು ನಿನ್ನನ್ನು ಒಂಟಿಯಾಗಿ ಎಂದಿಗೂ ಭಾವಿಸಬೇಡ. ಏಕೆಂದರೆ ನಿನ್ನೊಂದಿಗೆ ಈಶ್ವರ ಇದ್ದಾನೆ. 3 ಲೋಕಗಳ ಕೈ ನಿನ್ನ ಮೇಲೆ ಇದೆ. ಮೇಲೆ ಇರುವವನು ಜೊತೆಗಿದ್ದರೆ ದಾರಿಗಳು ತಾನಾಗಿಯೇ ರೂಪುಗೊಳ್ಳುತ್ತವೆ. ನಿನಗೆ ದಾರಿ ಕಾಣುವವರೆಗೂ ಹೋಗು. ಮುಂದಿನ ದಾರಿಯನ್ನು ನಿನಗೆ ಈಶ್ವರನೇ ತೋರಿಸುತ್ತಾನೆ. ನಿನಗೆ ಚಿಕ್ಕದಾಗಿ ತೋರಿಸುತ್ತಿದ್ದ ಜನರು ಈಗ ನಿನ್ನ ಮುಂದೆ ಬಾಗುತ್ತಾರೆ. ಹೌದು ಮಗು, ಈಗ ನೀನು ನಿಜವಾದ ಮಾತು ಕೇಳು. ತುಂಬ ಬೇಗ ನೀನು ಕೋಟ್ಯಾಧಿಪತಿಯಾಗಲಿದ್ದೀಯ. ತುಂಬ ಬೇಗ ನಿನ್ನ ಜೀವನದಲ್ಲಿ ಹಣದ ಮಳೆ ಬರಲಿದೆ. ಇದು ಕನಸಲ್ಲ, ಬದಲಿಗೆ ವಾಸ್ತವ. ನಿನ್ನ ಮನೆಗೆ ಆ ಲಕ್ಷ್ಮಿ ಕಾಲಿಡುತ್ತಿದ್ದಾಳೆ. ಅವಳು ಬಂದಾಗ ಬೀಗಗಳು ತೆರೆದುಕೊಳ್ಳುತ್ತವೆ, ಮುಚ್ಚಿದ ಬಾಗಿಲುಗಳು ತೆರೆಯಲು ಶುರು ಮಾಡುತ್ತವೆ ಮತ್ತು ಸುಖ ಸಮೃದ್ಧಿಯ ಗಂಗೆ ಹರಿಯಲು ಶುರು ಮಾಡುತ್ತದೆ. ಹೌದು ಸ್ನೇಹಿತರೆ, ಈಗ ಅದೇ ಸಮಯ ನಿನ್ನ ಜೀವನಕ್ಕೆ ಬರಲಿದೆ. ಹೇಗೆ ಎಂದು ನೀನು ಯೋಚಿಸುತ್ತಿದ್ದೀಯ? ಸ್ನೇಹಿತರೆ, ಭಗವಂತನು ಕೆಲಸದಲ್ಲಿ ಅವರ ದಾರಿಗಳು ವಿಚಿತ್ರವಾಗಿರುತ್ತವೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಹಳೆಯ ಸಾಲ ವಾಪಸ್ ಬರುತ್ತದೆ. ನಿಂತು ಹೋದ ಡೀಲ್ ಫೈನಲ್ ಆಗುತ್ತದೆ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಿನಗೆ ಅಂತಹ ಅವಕಾಶ ಸಿಗಬಹುದು. ಅದರ ಬಗ್ಗೆ ನೀನು ಯೋಚನೆ ಕೂಡ ಮಾಡಿರುವುದಿಲ್ಲ. ಈಗ ಬರೋಣ ನಿನ್ನ ಜೀವನದಲ್ಲಿ ಸಂಚಲನ ಉಂಟು ಮಾಡುವ ಆ 2 ದೊಡ್ಡ ಶುಭ ಸಂಯೋಗಗಳಿಗೆ. ಮೊದಲ ಸಂಯೋಗ ಇದ್ದಕ್ಕಿದ್ದಂತೆ ಧನವೃಷ್ಟಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ಇದ್ದಕ್ಕಿದ್ದಂತೆ ನಿಮ್ಮ ಜೀವನದಲ್ಲಿ ನಿಮ್ಮ ಯೋಚನೆಗಿಂತಲೂ ಹೆಚ್ಚಿಗೆ ಹಣ ಸಿಗಲಿದೆ.
ಇದು ಲಾಟರಿ ಕೂಡ ಆಗಿರಬಹುದು, ನಿನ್ನ ಹಳೆಯ ಜಮೀನಿನ ಕೇಸ್ ಇರಬಹುದು, ಅಥವಾ ಯಾವುದೋ ವ್ಯಾಪಾರದ ಡೀಲ್ ನಿನ್ನನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ಎರಡನೆಯ ಸಂಯೋಗ ದೊಡ್ಡ ಜನರೊಂದಿಗೆ ಸಂಪರ್ಕ ಶಕ್ತಿ, ಹಣ ಮತ್ತು ಗುರುತು ಇರುವ ಜನರೊಂದಿಗೆ ನಿನ್ನ ಸಂಪರ್ಕವಾಗುತ್ತದೆ. ಅವರ ಒಡನಾಟದಲ್ಲಿ ನಿನ್ನ ಹೆಸರು ಮತ್ತು ಕೆಲಸ ಎರಡೂ ಎತ್ತರಕ್ಕೆ ಹೋಗುತ್ತವೆ. ನಿನ್ನ ಗೌರವ ಈಗ ಹೆಚ್ಚಾಗುತ್ತದೆ. ಜನರು ನಿನ್ನನ್ನು ಗುರುತಿಸಲು ಶುರು ಮಾಡುತ್ತಾರೆ ಮತ್ತು ನಿನ್ನ ಗುರುತು ಒಬ್ಬ ಯಶಸ್ವಿ ಸಂಪನ್ನ ವ್ಯಕ್ತಿಯ ರೂಪದಲ್ಲಿ ಇರುತ್ತದೆ. ಆದರೆ ಸ್ನೇಹಿತರೆ, ಇದು ಆಗುವುದು ನೀನು ಸಮಯಕ್ಕೆ ಸರಿಯಾಗಿ ಜಾಗೃತನಾದಾಗ ಮಾತ್ರ. ಈ ಸಂಯೋಗ ಎಲ್ಲರಿಗೂ ಸಿಗುವುದಿಲ್ಲ ಮತ್ತು ಸಿಕ್ಕರೂ ಕೂಡ ಇಂದು ಮೇಲೆ ಇರುವವನ ದಿನ ನೋಡಿ ಸ್ನೇಹಿತರೆ, ಅವನು ಕಳೆದುಕೊಳ್ಳುತ್ತಾನೆ. ಅದಕ್ಕಾಗಿ ಇಂದಿನಿಂದಲೇ ನಿನ್ನ ಯೋಚನೆ ಬದಲಾಯಿಸು. ಸೋಮಾರಿತನ ಬಿಡು ಮತ್ತು ಯಾವುದೇ ಅವಕಾಶ ಸಿಕ್ಕರೂ ಅದನ್ನು ಹಿಡಿದುಕೊಳ್ಳು. ಇಲ್ಲದಿದ್ದರೆ ಬಳಿಕ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಗ ನಾನು ಗಮನ ಕೊಟ್ಟಿದ್ದರೆ ಎಂದು ಹೇಳುವ ಅವಕಾಶ ಬಳಿಕ ಸಿಗುವುದಿಲ್ಲ. ಇಂದು ನಾನು ನಿಮಗೆ ಒಂದು ಅಂತಹ ಸತ್ಯ ಹೇಳಲಿದ್ದೇನೆ. ಅದು ಬಹುಶಃ ನಿಮ್ಮ ಜೀವನದ ಅತ್ಯಂತ ದೊಡ್ಡ ರಹಸ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೆಟ್ಟದ್ದೇ ಏಕೆ ಆಗುತ್ತದೆ ಎಂದು ನೀನು ಯೋಚಿಸುತ್ತೀಯಾ? ಏಕೆ ಜನರು ನನ್ನನ್ನು ಕೀಳಾಗಿ ನೋಡುತ್ತಾರೆ? ಏಕೆ ನಿನ್ನ ಕನಸುಗಳು ಅರ್ಧ ದಾರಿಯಲ್ಲಿ ಮುರಿದು ಹೋಗುತ್ತವೆ? ಹಾಗಾದರೆ ಕೇಳಿ ಸ್ನೇಹಿತರೆ, ಇದು ಎಲ್ಲವೂ ನಿಮ್ಮ ಅದೃಷ್ಟದ ಅಂತ್ಯವಲ್ಲ, ಬದಲಿಗೆ ನಿಮ್ಮ ಕಥೆಯ ಆ ಭಾಗವಾಗಿದ್ದು, ಅದು ಮುಗಿದ ತಕ್ಷಣ ಒಂದು ಹೊಸ ಮತ್ತು ಉಜ್ವಲ ಅಧ್ಯಾಯ ಶುರುವಾಗಲಿದೆ. ಸ್ನೇಹಿತರೆ, ಯಾವುದೇ ಸಾಮಾನ್ಯ ಮಾತಲ್ಲ. ತ್ರಿಲೋಕಿಯ ಕೈ ನಿಮ್ಮ ಮೇಲೆ ಇದೆ. ತ್ರಿಲೋಕಿ ಎಂದರೆ 3 ಲೋಕಗಳಾದ ಸ್ವರ್ಗ, ಭೂಮಿ ಮತ್ತು ಪಾತಾಳದ ಒಡೆಯಳು. ತ್ರಿಲೋಕಿಯ ಕೈ ಯಾರ ಮೇಲೆ ಇರುತ್ತದೋ ಅವರಿಗೆ ಎಲ್ಲ ಬಾಗಿಲುಗಳು ತೆರೆಯಲು ಪ್ರಾರಂಭಿಸುತ್ತವೆ. ಹೌದು ಸ್ನೇಹಿತರೆ, ಅಂತಹ ವ್ಯಕ್ತಿ ತನ್ನ ಅದೃಷ್ಟವನ್ನು ಮಾತ್ರವಲ್ಲದೆ ತನ್ನ ಇಡೀ ಕುಟುಂಬದ, ಸಂಬಂಧಿಕರು ಮತ್ತು ಸಮಾಜದ ಗೌರವವನ್ನು ಹೆಚ್ಚಿಸುತ್ತಾನೆ. ಇದು ಕೇವಲ ಆಶೀರ್ವಾದವಲ್ಲ, ಬದಲಿಗೆ ರಕ್ಷಣಾ ಕವಚವು ಹೌದು ಎಂದು ನೀವು ಅರ್ಥ ಮಾಡಿಕೊಳ್ಳಿ. ತಾಯಿ ಹೇಗೆ ತನ್ನ ಮಕ್ಕಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಪ್ರತಿ ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತಾಳೋ, ಅದೇ ರೀತಿ ತ್ರಿಲೋಕಿ ನಿಮ್ಮನ್ನು ಪ್ರತಿ ಕಷ್ಟದಿಂದ ರಕ್ಷಿಸುತ್ತಿದ್ದಾಳೆ. ಸ್ನೇಹಿತರೆ, ನೀವು ಎಷ್ಟು ಸಮಸ್ಯೆ ಮತ್ತು ದುಃಖ ಅನುಭವಿಸಿದ್ದೀರಿ ಎಂದು ನನಗೆ ಗೊತ್ತು. ನೀನು ನಂಬಿ ನಿನ್ನವರೇ ನಿನಗೆ ಮೋಸ ಮಾಡಿದ್ದಾರೆ. ನಿನ್ನ ಕನಸುಗಳ ಮೇಲೆ ಜನರು ನಕ್ಕಿದ್ದಾರೆ. ನಿನ್ನ ಧೈರ್ಯವನ್ನು ಮುರಿಯಲು ಪ್ರಯತ್ನಿಸಿದ್ದಾರೆ. ಎಂದಾದರೂ ಹಣದ ಕೊರತೆ, ಎಂದಾದರೂ ಅವಕಾಶಗಳ ಕೊರತೆ, ಇಲ್ಲವೇ ಎಂದಾದರೂ ಅದೃಷ್ಟದ ಹೊಡೆತ ನಿನ್ನನ್ನು ಒತ್ತಾಯಿಸಿ ನೀನು ಕೂಡ ಬೇಸರಗೊಳ್ಳುವಂತೆ ಮಾಡಿದೆ. ಆದರೆ ಈಗ ಇವೆಲ್ಲವೂ ಬದಲಾಗುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ತ್ರಿಲೋಕಿಯ ಕೈ ಈಗಾಗಲೇ ನಿಮ್ಮ ಮೇಲೆ ಬಂದಿದೆ. ಮತ್ತು ಈಗ ಏನಾಗುತ್ತದೆ ಅದರ ಬಗ್ಗೆ ನೀವು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಶತ್ರುಗಳು ತಾವಾಗಿಯೇ ತಮ್ಮ ದಾರಿ ಬದಲಿಸಿಕೊಳ್ಳುತ್ತಾರೆ ಮತ್ತು ನಿನ್ನನ್ನು ಕೀಳಾಗಿ ನೋಡುತ್ತಿದ್ದ ಜನರು ಈಗ ನಿನಗೆ ನಮಸ್ಕಾರ ಮಾಡುತ್ತಿರುವುದು ಕಾಣುತ್ತದೆ. ಹೌದು ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂತಹ ಆಶೀರ್ವಾದ ಬಹಳ ಕಡಿಮೆ ಜನರಿಗೆ ಸಿಗುತ್ತದೆ. ಆದರೆ ಆಶೀರ್ವಾದ ಒಮ್ಮೆ ಸಿಕ್ಕರೆ ಅವರ ಅದೃಷ್ಟವೇ ಬದಲಾಗಿದೆ ಎಂದು ಅರ್ಥ. ನಿಮ್ಮ ಜಾತಕದಲ್ಲಿ ಏನಾಗುತ್ತಿದೆ ಎಂದರೆ ತುಂಬಾ ಶಕ್ತಿಶಾಲಿ ಗ್ರಹ ಯೋಗ ರೂಪುಗೊಳ್ಳುತ್ತಿದೆ. ಗುರು ಗ್ರಹದ ಸಂಚಾರ, ಶನಿಯ ಕೃಪೆ ಮತ್ತು ಚಂದ್ರನ ಅನುಕೂಲತೆ ಒಟ್ಟಾಗಿ ನಿನ್ನ ಅದೃಷ್ಟವನ್ನು ಬದಲಿಸುತ್ತವೆ. ಹೌದು ಸ್ನೇಹಿತರೆ, ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಅಗತ್ಯವಿದೆ. ಎಲ್ಲವೂ ಬದಲಾಗುವ ಸಮಯ ಬಂದಿದೆ. ಹೌದು ನೋಡಿ ನನ್ನ ಪ್ರಿಯ ಸ್ನೇಹಿತರೆ, ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಇಂದು ಗ್ರಹಗಳ ಸ್ಥಿತಿ ನಿಮ್ಮ ಶ್ರಮ ಮತ್ತು ಶ್ರದ್ಧೆ ಫಲ ನೀಡುತ್ತಿದೆ ಎಂದು ಸಂಕೇತ ನೀಡುತ್ತಿದೆ. ಯಾವ ಕೆಲಸಕ್ಕಾಗಿ ನೀವು ದೀರ್ಘ ಸಮಯದಿಂದ ನಿರಂತರ ಪ್ರಯತ್ನ ಮಾಡುತ್ತಿದ್ದೀಯೋ ಅದರಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನೋಡುತ್ತಿದ್ದೀರೋ, ಅನೇಕ ಬಾರಿ ಜೀವನದಲ್ಲಿ ಅಂತಹ ಸಮಯ ಬರುತ್ತದೆ ಆಗ ವ್ಯಕ್ತಿ ಪೂರ್ಣ ಪ್ರಾಮಾಣಿಕತೆಯಿಂದ ಶ್ರಮ ಮಾಡುತ್ತಾನೆ, ಆದರೆ ಯಶಸ್ಸು ಸಿಗಲು ತಡವಾಗುತ್ತದೆ. ಅಂತಹ ಸಮಯದಲ್ಲಿ ತಾಳ್ಮೆಯೇ ಅತಿ ದೊಡ್ಡ ಶಕ್ತಿಯಾಗುತ್ತದೆ. ಇಂದಿನ ದಿನವು ನಿನಗೆ ಇದೇ ಸಂದೇಶ ನೀಡುತ್ತಿದೆ. ನಿನ್ನ ಶ್ರಮ ವ್ಯರ್ಥವಾಗಿಲ್ಲ, ನಿನಗೆ ದ್ವಿಗುಣವಾಗಿ ಅದರ ಫಲ ಸಿಗಲಿದೆ. ಸ್ವಲ್ಪ ತಾಳ್ಮೆ ಇರುವ ಅಗತ್ಯವಿದೆ. ಕಳೆದ ಕೆಲವು ದಿನಗಳಿಂದ ಯಾವುದಾದರೂ ಕೆಲಸ ಅಪೂರ್ಣವಾಗಿದ್ದರೆ ಅದನ್ನು ಇಂದು ಪೂರ್ಣಗೊಳಿಸಲು ತುಂಬ ಒಳ್ಳೆಯ ಅವಕಾಶ ಸಿಗಬಹುದು. ತಮ್ಮ ವೃತ್ತಿ ಜೀವನದ ಬಗ್ಗೆ ಚಿಂತಿತರಾಗಿದ್ದ ಜನರಿಗೆ ಈಗ ಪರಿಹಾರ ಸಿಗುವ ಸಾಧ್ಯತೆ ಕಾಣಿಸುತ್ತಿದೆ. ನಿನ್ನೊಳಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮೊದಲಿಗಿಂತ ಹೆಚ್ಚು ಬಲವಾಗುತ್ತದೆ. ಆದರೂ ಯಶಸ್ಸು ಸಿಕ್ಕ ನಂತರವೂ ವಿನಮ್ರವಾಗಿರುವುದು ನಿನಗೆ ಲಾಭದಾಯಕವಾಗಿರುತ್ತದೆ.
ಏಕೆಂದರೆ ಇದೇ ಗುಣ ನಿನ್ನನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕೆಲಸದ ಕ್ಷೇತ್ರದ ವಿಷಯಕ್ಕೆ ಬಂದರೆ ಇಂದು ನೀನು ತುಂಬ ಬ್ಯುಸಿಯಾಗಿರಬಹುದು. ಬಹಳಷ್ಟು ಕೆಲಸಗಳ ಕಾರಣ ಹಲವು ಮುಖ್ಯ ಜವಾಬ್ದಾರಿಗಳು ಒಟ್ಟಿಗೆ ನಿನ್ನ ಮುಂದೆ ಬರಬಹುದು. ಆರಂಭದಲ್ಲಿ ಇದು ಸ್ವಲ್ಪ ಕಷ್ಟವಾಗಿ ಕಾಣಬಹುದು, ಆದರೆ ನೀನು ಸಮಯವನ್ನು ಸರಿಯಾಗಿ ನಿರ್ವಹಿಸಿದರೆ ದಿನದ ಅತ್ಯಂತ ವೇಳೆಗೆ ಹೆಚ್ಚಿನ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದದಿಂದ ಹಿರಿಯ ಅಧಿಕಾರಿಗಳ ಸಹಾಯ ಸಿಗುವ ಸಾಧ್ಯತೆ ಇದೆ. ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮುಂದೆ ಬಡ್ತಿಗೆ ದಾರಿ ತೆರೆಯುವ ಹೊಸ ಜವಾಬ್ದಾರಿಗಳು ಸಿಗಬಹುದು. ಮತ್ತು ಸರ್ಕಾರಿ ನೌಕರರಿಗೆ ತಯಾರಿ ಮಾಡುತ್ತಿರುವವರಿಗೆ ಇಂದಿನ ದಿನವು ವಿಶೇಷವಾಗಿ ಶ್ರಮ ಮತ್ತು ಏಕಾಗ್ರತೆಯ ದಿನವಾಗಿದೆ. ನಿನ್ನ ಮನಸ್ಸು ಪದೇ ಪದೇ ಓದಿನಿಂದ ಬೇರೆ ಕಡೆ ಹೋಗುತ್ತಿದ್ದರೆ ಇಂದು ನಿನ್ನನ್ನು ನೀನೇ ಶಿಸ್ತುಬದ್ಧಗೊಳಿಸಿಕೊಳ್ಳಲು ಪ್ರಯತ್ನಿಸು. ಸಣ್ಣ ಪುಟ್ಟ ಸಮಸ್ಯೆಗಳು ನಿನ್ನ ಯಶಸ್ವಿಗೆ ಸ್ವಲ್ಪ ಅಡ್ಡಿ ಮಾಡಬಹುದು ಮತ್ತು ಇಂದು ತಂತ್ರ ಮತ್ತು ದೂರದೃಷ್ಟಿಯನ್ನು ದೂರ ಮಾಡಬಹುದು. ನಿರಂತರ ಅಭ್ಯಾಸವೇ ಯಶಸ್ಸಿನ ಕಿಲಿ. ಪ್ರಯತ್ನ ಮಾಡುತ್ತಿರು, ಶ್ರಮದ ಫಲ ಖಂಡಿತ ಸಿಗುತ್ತದೆ. ಇಂದು ಮಾಡಿದ ಪರಿಶ್ರಮ ಮುಂದಿನ ಸಮಯದಲ್ಲಿ ಒಳ್ಳೆಯ ಫಲಿತಾಂಶ ನೀಡಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಇಂದಿನ ದಿನ ಮಿಶ್ರವಾಗಿರುತ್ತದೆ. ಕುಟುಂಬ ವ್ಯಾಪಾರದಲ್ಲಿ ಸ್ವಲ್ಪ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ, ಆದರೆ ಇದಕ್ಕಾಗಿ ಗಾಬರಿ ಪಡುವ ಅಗತ್ಯವಿಲ್ಲ. ಹೌದು ಸ್ನೇಹಿತರೆ, ಅನೇಕ ಬಾರಿ ಸಣ್ಣ ನಷ್ಟವು ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ದಾರಿ ಮಾಡುತ್ತದೆ. ನೀನು ತಾಳ್ಮೆಯಿಂದ ಮತ್ತು ಯೋಜನಾಬದ್ಧವಾಗಿ ಮುಂದೆ ಹೋದರೆ ಪರಿಸ್ಥಿತಿಗಳು ನಿಧಾನವಾಗಿ ನಿನ್ನ ಪರವಾಗಿ ಆಗುತ್ತವೆ. ಯಾವುದೇ ದೊಡ್ಡ ಹೂಡಿಕೆ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳು ಮತ್ತು ಇಂದಿನ ದಿನದಲ್ಲಿ ಅವಸರ ಮಾಡಬೇಡ, ಅದು ನಿನಗೆ ಒಳ್ಳೆಯದು. ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ನಿನಗೆ ಲಾಭದಾಯಕವಾಗಿರುತ್ತದೆ. ನೀನು ಮೊದಲೇ ಯಾವುದಾದರೂ ಉಳಿತಾಯ ಯೋಜನೆ ಮಾಡಿದ್ದರೆ ಅದನ್ನು ಮುಂದುವರಿಸಲು ಪ್ರಯತ್ನಿಸು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ನನ್ನದೊಂದು ವಿನಂತಿ, ವಿಡಿಯೋ ಕೇಳುತ್ತೀರಾ, ಲೈಕ್ ಮಾಡುವುದನ್ನು ಮರೆಯುತ್ತೀರಾ? ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗೆ ಕಮೆಂಟ್ನಲ್ಲಿ ಜೈ ವಿಷ್ಣು, ಜೈ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.